ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ರು ಹೆಂಗದಿರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದ್ರಿ ತನ್ಕೋತೀನಿ ಇಲ್ಲಿ ಹೆಣ್ಣಿನ ಪುಡಿ ಕೊಟ್ಟಾಕತ್ತಿ ನೋಡ್ರಿ ನಮ್ಮ ಜಾನು ಕೂದಲ ಬಿಟ್ಕೊಂಡು ಧವಿನಿಗತ್ಲೆ ನಿಂತಾಳ ಯಾಕಪ್ಪ ಅಂತಂದ್ರೆ ಆಕಿಗೆ ತಲೆ ಹಿಕ್ಕಾಕಿದೆ ಸಾಲಿ ಟೈಮ್ ಆಗಿತ್ತು ಶನಿವಾರ ಐತಿ ಆದ್ರೆ ಏನು ಮಾಡಿದ್ರಿ ಆಕಿಗೆ ತಲೆಯಾಗ ಏನು ಭಾಳ ಆಗಿಬಿಟ್ಟವು ಹಾಗಾಗಿ ಹೆಣ್ಣಿನ ಪುಡಿ ತೊಗೊಂಡು ಬಂದೀನಿ ಇದು ಸಣ್ಣಗೆ ಅರ್ದು ಕೊಬ್ಬರಿ ಎಣ್ಣೆ ಒಳಗೆ ಹಾಕಿ ಹಚ್ಚಬೇಕು ತಲೆಗೆ ಅಂತೇಳಿ ಕೊಟ್ಲಾತೀನಿ ನೋಡ್ರಿ ನಮ್ಮ ಸಂಸ್ಕೃತಿಗೆ ಭಾಳ ಆಗ್ತಿದ್ದು ಈಗ ಜಾನ್ವಿಗೆ ಆಗ್ಲಿಕತ್ತಾವು ತಲೆಯಾಗ ಅಷ್ಟು ಮನೆ ಮಂದಿಗೆಲ್ಲ ಒಂದು ಸುಮ್ಮನೆ ಏನು ಶೇರೆಲ್ಲ ತುಂಬಿ ಬಿಟ್ಟವು ಎಷ್ಟು ಕೈಯಿಂದ ತೆಗೆದ್ರು ಅವು ಖಾಲಿ ಆಗಂಗಿಲ್ಲ ರೀ ಮತ್ತು ಹಾಗೆ ಹೊಸ ಹೊಸ ಹುಟ್ಟತಾವು ಅದಕ್ಕಾಗಿ ಹೆಣ್ಣಿನ ಪುಡಿ ಹಚ್ಚಕತ್ತೀನಿ ಆಮೇಲೆ ಮೆಡಿಕಲ್ದಲ್ಲಿ ಒಂದು ಔಷಧ ಸಿಗ್ತೈತಿ ಅದು ₹100 ಏನೋ ₹100 ಒಳಗಡೆನೇ ಇರ್ಬೋದು ಬಹುಶಃ ಅದನ್ನು ಒಂದೆರಡು ಸಾರಿ ತೊಗೊಂಡು ಬಂದು ಹಚ್ಚಿನಿ ಆದರೂ ಕಡಿಮೆ ಆಗಿಲ್ಲ ಭಾಳ ಆಗಿಬಿಟ್ಟವು ದಿನ ತಲೆ ಒಂದೇ ಸಮನೆ ತುರಿಸ್ಕೊಳಕತ್ತಲ್ಲ ಅದಕ್ಕೆ ಮತ್ತೆ ಕೊಬ್ಬರಿ ಎಣ್ಣೆ ಒಳಗೆ ಹಾಕಿ ಹಚ್ಚಿದ್ರಾಯ್ತು ದಿನ ಸಾಯ್ತಾವ ಅಂತೇಳಿ ಹಚ್ಲಕತ್ತೀನಿ ನೀಲಿ ಕಲರ್ ಬಡಿಚೂರು ಗತ್ಲೆ ಇರ್ತೈತಲ್ಲ ₹10 ಒಂದು ಪಾಕೆಟ್ ಅಂತ ಇವು ಸಂತ್ಯಾಗ ತಂದಿದ್ದೆ ನಾನು ಹೋದ ವಾರ ಅದು ಹೋಗೇ ಬಿಡ್ಬೇಕು ಸತ್ಯ ಬಿಡ್ಬೇಕು ಅಡ್ಡಾಗ ಜೀವಿ ನಿನಗಲ್ಲ ಆತಿರೋ ಮಂಗ್ಯ ನೀರು ಬರೀ ಎಲ್ಲದಕ್ಕೆ ಹೈ ತಳ್ಕೊತೆ ಬರ್ತೀವಿ Emotional, damn it! ಜಾನ್ವಿಗೆ ಮತ್ತು ಸಂಸ್ಕೃತಿಗೆ ರೆಡಿ ಮಾಡಿ ಅವರಿಗೆ ಸಾಲಿ ಕಳಿಸ್ದೆ ರೀ ಟಿಫಿನ್ ಅದೆಲ್ಲ ಕಟ್ಟಿ ಆಮೇಲೆ ಅಭಿ ಇಲ್ಲಿ ಆಟ ಆಡ್ಲಕತ್ತಾನ ನೀರು ಬಂದಿದ್ದು ನಳ ಚಾಲು ಐತೆ ಅಂತೇಳಿ ಹಾಗೆ ಬಟ್ಟೆ ಗಿಟ್ಟಿ ಒಗ್ದು ಹಾಕಿದೆ ಯಾಕಂದ್ರೆ ನಾನು ಡ್ಯೂಟಿಗೆ ಟೈಮ್ ಆಗ್ಲಿಕ್ಕೆ ಬಂತು ದಿನ ಜಲ್ದಿ ಹೋಗ್ಬೇಕು ಅನ್ಕೋತೀನಿ ಮತ್ತು 9-9:30 ಗಂಟೆ ಅದಾಗೇ ಬಿಡ್ತೈತಿ ಹೊಸ ಊರಿಗೆ ಹೋಗಿ ಒಂದು ಸ್ವಲ್ಪ ಮಕ್ಕಳಿಗೆ ತೂಕದ ಚೆಕ್ ಮಾಡಬೇಕು ಅಲ್ಲಿ ಏನ್ಸಿಗಳದಾವು ಏನ್ಸಿಗೆ ಭೇಟಿ ಅದು ಕೊಟ್ಟು ಬಂದ್ರೈತೆ ಅಂತೇಳಿ ಮತ್ತು ಬಡ ದಗದ ಮಾಡ್ದೈತೆ ಕೆಲಸ ಮಾಡಾಕತ್ತೀನಿ ಅಡುಗೆ ಅಂತೂ ಮುಗ್ದಿತ್ತು ಎಲ್ಲ ನಮ್ಮ ಜಾನ್ವಿ ಮತ್ತು ನಮ್ಮ ಸಂಸ್ಕೃತಿಗಿಂತ ನಮ್ಮ ಅಭಿನವ್ ಭಾಳ ಕೆಲಸ ಮಾಡೋಕೆ ಹೆಲ್ಪ್ ಮಾಡ್ತಾನೆ ನೋಡ್ರಿ ನನಗೆ ಇಲ್ಲಿ ಬಟ್ಟೆ ಒಗ್ದಿಟ್ಟಿನಿ ಹಿಂಡಿ ಹಾಕಿಟ್ಟಿನಿ ಬಕೆಟ್ನಾಗ ಕೈಯಾಗ ತಂದು ಕೊಡಾಕತ್ತಾನ ಮಮ್ಮಿ ಒಣಗಿ ಹಾಕತ್ತೇಳಿ ಬಟ್ಟೆಗಳೆಲ್ಲ ಕೊಡ್ಲಾತಾನ ಭಾಂಡೆ ತಿಕ್ಕುವಾಗ ಭಾಂಡೆ ತಿಕ್ಲಿಕ್ಕೆ ಬರ್ತಾನೆ ಕಸ ಗುಡ್ಸೋಕೆ ಬರ್ತಾನೆ ಅರ್ಬಿ ಹೋಗಿವಾಗ ಅವನೇ ಕೊಡೋದು ದಿನ ಬಟ್ಟೆ ಒಣಗಾಕ್ಲಿಕ್ಕೆ ಆಮೇಲೆ ಬಟ್ಟೆ ಲಾಸ್ಟಿಗೆ ಒಣಗಿದ ಮೇಲೆ ತೊಗೊಂಡು ಹೋಗುವಾಗ ಮಮ್ಮಿ ನನಗೆ ಕೊಡು ಅಂತೇಳಿ ಆಟ ಆಡ್ಕೋತ ಹಾಗೆ ಕೆಲಸ ಮಾಡಕ್ಕೆ ಬರ್ತಾರೆ ನೀದ್ರ ಒಡಾಕ್ತೀನಿ ಈಗ ಮಿಕ್ಸರ್ಗೆ ಹಾಕಿ ಕೊಟ್ಟಿದ್ದಾರೆ ಕೆನೆ ಎಲ್ಲ ಮಿಕ್ಸರ್ಗೆ ಹಾಕಿ ಕೊಟ್ಬಿಡಕ ಆಯಿ ಬೆಣ್ಣೆ ತೆಗೆದಿಟ್ಟಾಳ ಆದ್ರೆ ಯಾರೋ ತೀರ್ಕೊಂಡಾರತ್ತ ಹಾಗಾಗಿ ಸಾವಿನ ಸುದ್ದಿ ಬರೋಣ ಆಯಿ ಹೋಗಿಬಿಟ್ರು ಊರಿಗೆ ನಾನು ತುಪ್ಪ ಕಾಸ್ಬೇಕು ಅಂದ್ಕೊಂಡಿದ್ದೆ ಅದರ ಲೇಟ್ ಆಗ್ತೈತಿ ನಾನು ಹೋಗಿ ಬರ್ಲಿಕ್ಕಂಥೇಳಿ ನಾನು ರೆಡಿ ಆಗಿದ್ದೆ ಅಬಿಗೂ ರೆಡಿ ಮಾಡೀನಿ ನಾನು ಬುಕ್ಗಳು ಅದೆಲ್ಲ ತೊಗೊಳ್ಬೇಕು ಹಾಗೆ ಲಾರ್ವಾ ಸರ್ವೆ ಮಾಡಿಕೊಂಡು ನೋಡೋಣ ಏನಾದರೂ ಸಭೆ ಮಾಡೋದಾದ್ರೆ ತಾಯಂದ್ರೆ ಸಭೆ ಮಾಡೋಕೆ ಬರ್ತೈತೆ ಅಥವಾ ಬರೀ ತೂಕಾರೆ ಮಾಡಿ ಬಂದ್ರೈತೆ ಅಂತೇಳಿ ಎಲ್ಲ ಬುಕ್ಗಳು ತೊಗೊಂಡು ಅಬಿ ಕರ್ಕೊಂಡು ಹೊಂಟಿ ನೋಡ್ರಿ ಅವನಿಗೆ ನಡ್ಸ್ಕೊತಾ ಇನ್ನೊಬ್ರು ಆಶಾ ಬರೋರದಾರ ನಾವು ಒಂಚೂರು ಮುಂದೆ ಹೋದ್ರೆ ಅಂತೇಳಿ ಅಭಿ ಕರ್ಕೊಂಡು ಎಲ್ಲಿ ಅದು ಇವ್ರದ್ದು ಹೂಗಾರ್ದದು ಲೀಲಮ್ಮ ಅವ್ರ ತವ್ರ ಮನೆ ಅದು ಸರ್ವೆ ಹಾಗೆ ಮಾಡ್ಕೊತ ಹೋಗಿ ಅಲ್ಲಿ ಶಾಲೆ ಐತ್ರಿ ಈಗ ಅಂಗನವಾಡಿ ಆಗಿಬಿಟ್ಟೈತಿ ಹೊಸ ಊರಾಗ ಹಾಗಾಗಿ ಮಕ್ಕಳು ಎಲ್ಲರೂ ಅಲ್ಲೇ ಇರ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಸರಿಪಾಗ್ತೈತಿ ಮೊದಲೆಲ್ಲ ದೂರ ಆಗ್ತೈತಲ್ಲ ಅಂಗನವಾಡಿಗೆ ಹೋಗ್ಲಿಕ್ಕೆ ಸಿಗ್ತಿತ್ತಿಲ್ಲ ಮಕ್ಕಳು ಆಟ ಆಡ್ಕೋತ ಮನೆಯಾಗೆ ಇರ್ತಿದ್ರು ಈಗ ಅಂಗನವಾಡಿ ಬಂದವು ಹಾಗಾಗಿ ಮಕ್ಕಳಿಗೆ ಅದು ತೂಕ ಮಾಡ್ಲಿಕ್ಕೆ ಹೈಟ ವೇಟ ಚೆಕ್ ಮಾಡ್ಲಿಕ್ಕೆ ಎಲ್ಲ ಮಷಿನ್ಗಳು ಕೊಟ್ರಲ್ಲ ಅದೆಲ್ಲ ತೆಗಿಲಿಕತ್ತೀನಿ ಹೊಸದಾಗೈತಿ ಅಂಗನವಾಡಿ ನಾನು ಬರೋದ್ರಾಗೆ ಜಸ್ಟ್ ಇನ್ನು ಮಕ್ಳು ಬರ್ತಾವೆ ಎಷ್ಟು ಮಕ್ಳು ಬರ್ತಾವ ಅಷ್ಟು ಜನರಿಗೆಲ್ಲ ಮಕ್ಕಳಿಗೆಲ್ಲ ತೂಕ ಗೀಕ ಮಾಡಿ ಮತ್ತೆ ಇನ್ನು ಮಕ್ಕಳಿಗೆ ಹೋಗಿ ಏರಿಯಾದಾಗ ಕರ್ಕೊಂಡು ಅವ್ರಿಗೆ ತೂಕ ಎಲ್ಲ ಚೆಕ್ ಮಾಡ್ಲಾತೀವಿ ಅತಿ ಕಡಿಮೆ ತೂಕದ ಮಕ್ಕಳು ಮತ್ತು ಅತಿ ಕಡಿಮೆ ಎತ್ತರ ಮಕ್ಕಳು ಯಾವ ಸಿಗ್ಲಿಲ್ಲ ಎಲ್ಲ ಕರೆಕ್ಟ್ ಐತಿ ಎಲ್ಲ ಮಕ್ಕಳದು ಹೈಟ ವೇಟ ಹಾಗೆ 60 ಸರ್ವೆ ಎಷ್ಟು ಮುಗಿಸ್ಕೊಂಡು NC ಭೇಟಿ ಮಾಡಿ ಅಂಗನವಾಡಿಗೆ ವಿಸಿಟ್ ಮಾಡಿ ಈಗ ಹೊಳ್ಳಿ ಊರ ಕಡೆ ಹೊಂಟಿವಿ ನೋಡ್ರಿ ಎಲ್ಲ ಕೆಲಸ ಮುಗೀತು ನಮ್ಮ ಬೇಕದಲ್ಲ ಮನ್ಯಾಗ ನಮಗೂ ಅದಾರ ಬೇಕುಗಳು ಮನೆ ನಿಮ್ಮ ಮನೆ ಬೇಕದಲ್ಲ ನಿಮ್ಮ ಮನೆ ಬೇಕದಲ್ಲ ನೀನೇ ನಿಮ್ಮ ಮನೇನ ಬೇಕು ಬೋಗ್ಬೇಕಾ ನೋಡಿ ನೀನೇ ಎಡ್ದಪ್ಪ ನೋಡೋದು ಬೋಗ್ಬೇಕಾ
ಬರೋದ್ರಾಗೆ 11:30 ಗಂಟೆ ಆಯ್ತು ರೀ. ಅಬಿಗೆ ನಿದ್ದೆ ಭಾಳ ಬಂದಿತ್ತು, ಹಾಗಾಗಿ ಜೋಳಿಗೆ ಹಾಕಿ ಅವನಿಗೆ ಮೊದಲ ಮಲಗಿಸ್ಬಿಟ್ಟೆ. ನಾನು ಹಾಗೆ ಲೈವ್ ವಿಡಿಯೋ ಮಾಡೋದಿತ್ತು, ಲೈವ್ ವಿಡಿಯೋನು ಮಾಡಿದೆ. ಆಮೇಲೆ ಈ ಕಡೆ ತುಪ್ಪ ಬೇರೆ ಅರ್ಧಂಬರ್ಧ ಕಾಸಿಟ್ಟು ಹೋಗಿದ್ದೆ, ಪೂರ್ತಿ ಕಾಸೋಕ್ಕಾಗಲಿಲ್ಲ, ಲೇಟ್ ಆಗ್ತದೆ ಅಂತೇಳಿ. ಮತ್ತು ಈ ಕಡೆ ತುಪ್ಪ ಅದು ಕಾಸಾಕಿಟ್ಟೀನಿ. ಎಲ್ಲ ಸರಿಯಾಗಿ ಕುದ್ದೈತಿ ತುಪ್ಪನೂ. ಕಡೆ ಒಂದು ಸ್ವಲ್ಪ ವಿಳ್ಯೆದೆಲೆ ತಂದು ಹಾಕೇನ್ರಿ. ವಿಳ್ಯೆದೆಲೆ ಹಾಕಿದ್ರೆ ಚಲೋ ಆಗ್ತೈತಿ ತುಪ್ಪ ಅಂಥೇಳಿ. ಯಾರು ಹೇಳಿದ್ರು ಅರಿಶಿನ ಹಾಕ್ತಾರಂತೇಳಿ. ನಾವು ಅರಿಶಿನ ಗಿರಿಶಿನ ಏನು ಹಾಕಂಗಿಲ್ಲ. ಅಷ್ಟೊತ್ತನ ಮಕ್ಕಳು ಬಂದ್ರೆ ನೋಡ್ರಿ ಸಾಲಿದಿಂದ. ಯಾರು ಸುಮ್ಮನೆ ಹೇಳಂಗಿಲ್ರಿ, ಮಕ್ಳು ಇರ್ಲೇವ ಮನೆ ತುಂಬ ಅಂತೇಳಿ. ಅವ್ರು ಎಷ್ಟೇ ಗದ್ದಲ ಮಾಡ್ರಿ, ಎಷ್ಟೇ ಧಾಂದ್ಲಿ ಮಾಡಲಿ, ಆದರೂ ಮಕ್ಕಳಿದ್ದ ಮನೆ ಭಾಳ ತಣ್ಣಗಿರುತ್ತೆ. ಅದರಲ್ಲಿ ಹೆಣ್ಣಿದ್ದ ಮನೆ ತಣ್ಣಗಂತ. ನನ್ನ 2 ಮಕ್ಕಳು ನೋಡ್ರಿ, ನಾನೊಂದು ಸ್ವಲ್ಪ ತಲೆ ನೂಸಾಕತ್ತ ಅಂತೇಳಿ ಮಲ್ಕೊಂಡು ಸಲುವಾಗಿ, ಮಮ್ಮಿ ನಾನು ಕಸ ಹುಡುಕ್ತೀನಿ ನೀ ಮಲ್ಕೊ ಅಂತೇಳಿ ಅವ್ರು ಕಸ ಗುಡಿಸಿದ್ರು. ಹಂಗೆ ಮತ್ತು ಅವ್ರ ತಮ್ಮಾಗ ಒಂದು ಸ್ವಲ್ಪ ಆಟ ಆಡಿಸ್ಕೊತ ಅವನಿಗೆ ಕಬ್ಬು ಸುಲಿದು ಕೊಡಕತ್ತಾರ. ಕಸ ಎಲ್ಲ ಗುಡಿಸಿ ಮತ್ತು ಹೊಳ್ಳಿ ಕಬ್ಬಿನ ಸಿಪ್ಪಿ ಹಾಕಿಬಿಟ್ರೆ ಹೊಳ್ಳಿ ಉಲ್ಟಾ ಪಲ್ಟಾ ಕೆಲಸ ಆಯಿತು. ನಾನೇ ಹೆಣ್ಣಿನ ಪುಡಿ ಹಚ್ಚಿ ಕಳಿಸಿದ್ರೆ ಸಾಲಿಗೆ. ಈಗ ಸಂಜೆ ಆಗೈತಲ್ಲ, ಒಂದು ಸ್ವಲ್ಪ ಸತ್ತಿರ್ತಾವೇನು ನೋಡ್ಬೇಕಂತೇಳಿ ತಲೆ ಇಕ್ಲಿಕತ್ತೀನಿ. ಬಾಯಾಗ್ರ ಮಣ್ಣು ಇನ್ನೂ ಸತ್ತಿಲ್ಲ, ಇನ್ನೂ ಒಂದೊಂದು ಜೀವಂತ ಅದಾವು. ನಾನು ತಲೆ ಹಿಕ್ಕೋದು ಒತ್ತಿ ಹಿಕ್ಕಕತ್ತಿದ್ದು ನೋಡಿ ನನ್ನ ಮಗಳು ಚೀರ್ಲಕತ್ತಲ್ಲ, ಮಮ್ಮಿ ಎಷ್ಟು ರೀ ನನಗೆ ಜೋರು ಹಾಕಿ ಹಿಕ್ಲಿಕತ್ತಿ, ತಲೆ ಎಲ್ಲ ಬ್ಯಾನ್ ಆಗ್ಲಕತ್ತ ಉರ್ಲಿಕತ್ತ ಅಂಥೇಳಿ. ಮದ್ವಿ ಆರೇನತ್ತೆ ಮ್ಯಾಲ ಹೆಂಡಿ ಹೊರ್ಸ್ಕೊತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ. ನೆಕ್ಸ್ಟ್ ನಾನು ಮತ್ತು ಮುಂದಿನ ವಿಡಿಯೋದಲ್ಲಿ ವ್ಲಾಗ್ದಲ್ಲಿ ಸಿಗ್ತೀನಿ. ಲೈವ್ ಇರ್ತೈತಿ, ರೆಗ್ಯುಲರಾಗಿ ಲೈವ್ನಲ್ಲಿ ಜಾಯ್ನ್ ಆಗಿರಿ. ಹಾಗೆ ಶಾರ್ಟ್ ವಿಡಿಯೋಗಳನ್ನು ನೋಡಿರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಲಾಂಗ್ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.